ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಆಲೂ ಪರೋಟವನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ನೋಡಿ ಹೇಗೆ ಮಾಡಬೇಕನ್ನು ತೋರಿಸ್ತೀನಿ. ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು, ಜೀರಿಗೆ, ಕಾಳು, ಅರಿಶಿಣ, ಉಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕಿ ನಾವು ಚಪಾತಿ ಹಿಟ್ಟಿನಂತೆ ನಾವು ಕಲಿಸ್ಕೋಬೇಕಾಗುತ್ತೆ. ನೋಡಿ ಲಾಸ್ಟಿಗೆ ಎಣ್ಣೆ ಹಾಕಿ ನಾವು ಮೆತ್ತಗೆ ಹಚ್ಚಿಡಬೇಕು. ಇವಾಗ ಒಂದು ಅರ್ಧ ಗಂಟೆ ಅಷ್ಟು ನಾವು ರೆಸ್ಟ್ ಮಾಡೋಕ್ಕೆ ಬಿಡೋಣ. 4 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಮತ್ತು ಈಗ ಎಣ್ಣೆ ಹಾಕಿ ಜೀರಿಗೆ, ಕಾಳು, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ನಾನು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ನಾನು ಮುಚ್ಚಳವನ್ನು ಮುಚ್ಚುತ್ತಾ ಈಗ ಆಗಿದೆ. ಈಗ ನಾನು ಧನಿಯಾ ಪೌಡರ್, ಗರಂ ಮಸಾಲ, ಉಪ್ಪು, ಅರಿಶಿಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ನಾನು ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕಿದ್ದೀನಿ. ಈಗ ನೋಡಿ ಈಗ ಚೆನ್ನಾಗಿ ಸ್ಮೂತಾಗಿದೆ. ನಾನು ಚಪಾತಿ ಹಿಟ್ಟಿನಷ್ಟೇ ಉಂಡೆ ತೊಗೊತಿದ್ದೀನಿ. ನೋಡಿ ಈಗ ನಾನು ತೊಗೊಂಡು ಚೆನ್ನಾಗಿ ಉಂಡೆ ಥರ ಮಾಡಿಕೊಂಡು ಚಪಾತಿ ಹಿಟ್ಟಿನಂತೆ ನಾನು ಲಟ್ಟಿಸ್ಬೇಕು. ಇವಾಗ ಫ್ರೆಂಡ್ಸ್, ಇದು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಸುಲಭವಾಗಿ ಮಾಡಿದೆ ಇದು ಆಲೂ ಪರೋಟ. ಈಗ ನಾನು ಉಂಡೆಯನ್ನು ಮಾಡಿದ್ಮೇಲೆ ಆಲೂ ಉಂಡೆ ಮಾಡಿ ಮಧ್ಯದಲ್ಲಿ ಇಡಬೇಕು. ಈಗ ಮಧ್ಯದಲ್ಲೇ ಇಡಬೇಕು. ಸ್ಪ್ರೆಡ್ ಮಾಡಬೇಕಲ್ಲ, ಸ್ಪ್ರೆಡ್ ಮಾಡಿ ನೋಡಿ. ಈಗ 4 ಕಡೆ ನಾವು ಫೋಲ್ಡ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಈ ಕಡೆ ಮತ್ತು 4 ಸೈಡ್ ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಸ್ವಲ್ಪ ಹಿಟ್ಟನ್ನು ತೊಗೊಂಡು ನಿಧಾನಕ್ಕಾಗಿ ನಾವು ಲಟ್ಟಿಸ್ಬೇಕಾಗುತ್ತೆ. ನೋಡಿ ಈ ಥರ ನಿಧಾನಕ್ಕಾಗಿ ನಾವು ಲಟ್ಟಿಸ್ಬೇಕು. ಈಗ ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಿಜವಲ್ಲ ಅಂದರೆ ಮತ್ತೆ ಹುಡುಗರು ಅಂತ ತುಂಬಾ ಇಷ್ಟಪಡ್ತಾರೆ ಇದು. ಈಗ ನಾನು ಹಂಚನ್ನು ಇಟ್ಟಿದ್ದೀನಿ, ಕಾಯ್ದಿದೆ. ಈಗ ನಾನು ಹಾಕಿದ್ದೀನಿ ನೋಡಿ. ನೋಡಿ ಈ ಥರ ಎಣ್ಣೆ ಹಾಕಿ ತಿರುಗಿಸಿ ಮತ್ತು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಒಂದು ಸಲ ನೀವು ಒಂದು ಸಲ ಮನೇಲಿ ನೋಡಿರಿ ಫ್ರೆಂಡ್ಸ್. ಚೆನ್ನಾಗಿದೆ. ನೀವು ನಮಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.